ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ನಮ್ಮ ತಂದೆಯವರ ಶ್ರಾದ್ದದ ದಿನ. ಅದು ಸಾಧಾರಣ ಜನವರಿ ಫೆಬ್ರವರಿ ತಿಂಗಳನ್ಯಾಗ ಯಾವಾಗೋ ಬರ್ತದ. ಆ ಸುಮಾರಕ್ಕ ನನ್ನ ಸ್ವರ್ಗಸ್ಥ ತಂದೆಯವರ ನೆನಪು ನನ್ನನ್ನು ಎಡಬಿಡದೆ ಕಾಡುತ್ತಿರುತ್ತದೆ. ಹಂಗ ನೋಡಿದ್ರ ನಮ್ಮ ತಂದಿದು ಸಾಕಷ್ಟು ವಿರೋಧಾಭಾಸಗಳಿಂದ ಕೂಡಿದ ಮರೆಯಲಾಗದ ವ್ಯಕ್ತಿತ್ವ. ಇಡೀ ವರ್ಷನ ಅವ್ರ ನೆನಪು ಬಿಟ್ಟಿರೋದಿಲ್ಲ. ಆದರೂ ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಸುಮಾರಿಗೆ ಅವರ ಸ್ಮೃತಿ ತೀವ್ರವಾಗಿ ಇನ್ನೇನು ಮನೆಯ ಯಾವುದೋ ಒಂದು ಮೂಲೆಯಿಂದ ಎದ್ದು ಬಂದು ಬಿಡ್ತಾರೇನೋ ಅನ್ನುವಷ್ಟು ಸ್ಫುಟವಾಗಿ ಮನಸ್ಸನ್ನ ಕೆಣಕ್ತದ. ನಮ್ಮ ತಂದೆ ಲೋಕಮಾನ್ಯ ತಿಲಕರ ಭಕ್ತರು. ತಿಲಕರ ತತ್ವಗಳನ್ನು, ಕಠೋರ ಶಿಸ್ತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹವಣಿಸಿದರು. 2 ಸಲ ಜೈಲು ಕಂಡವರು. ಅಂತೆಯೇ ಈ 2 ಆಣೆ 4 ಆಣೆ ಚಿಲ್ಲರೆಗಳಿಂದ ತುಂಬಿದ ವ್ಯಾವಹಾರಿಕ ಜಗತ್ತಿನಲ್ಲಿ ಅವರಿಗೆ ವ್ಯವಹರಿಸಲು ಬರಲೇ ಇಲ್ಲ. ನಮ್ಮದು ನರಸಿಂಹನ ಮಕ್ಕಳು. ನಮ್ಮ ತಂದಿದು ಶ್ರೀಮದ್ ಗಾಂಭೀರ್ಯದಿಂದೊಪ್ಪುವ ತುಸುಮಟ್ಟಿಗೆ ಉಗ್ರವೇ ಎನ್ನಬಹುದಾದ ರೂಪ. ಎತ್ತರ ಮಟ್ಟಸವಾದ ಹಣೆ, ದುಂಡು ಮುಖಕ್ಕೆ ಒಪ್ಪದ ಕೆಂಡಗಣ್ಣು, ತಿದ್ದಿ ತಿದ್ದಿ ತೀಡಿ ತೀಡಿ ಎರಡೂ ಕಡೆ ಚೂಪಾಗಿ ಬೆಳೆಸಿದ ಜೊಂಡು ಮೀಸೆ, ಮಷಿನ್ ಕಟ್ ತಲೆ, ಮಂಗಳಾರತಿ ಬತ್ತಿಯಷ್ಟು ಚೆಂಡಿ, ನಿತ್ಯ ಪೂಜೆ ಮಾಡಿಯೂ ಕೂಡ ಸಾಂಸಾರಿಕ ಸೋಲುಗಳನ್ನು ಎದುರಿಸಲಾರದಕ್ಕೋ ಏನು ಮುಖದಲ್ಲಿ ಮೂಡಿದ ನಿರಂತರ ಸಿನಿಕತೆ, ಸಾತ್ವಿಕ ಸಂತಾಪದ ಕ್ರುದ್ಧ ಭಾವ. ನಮ್ಮ ತಂದೆಯವರು ಸದೋದಿತ 2 ಕೈಯಿಂದ ಮೀಸೆಯನ್ನ ತಿರುಚಿ ತಿರುಚಿ ಒಂದೊಂದು ತುದಿಗೂ ಒಂದೊಂದು ಲಿಂಬೆಹಣ್ಣು ಚುಚ್ಚಲಿಕ್ಕೆ ಬರುವಂತೆ ಚೂಪಾದ ಮೀಸೆ ಬೆಳೆಸಿದರು. ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದರಂತೆ. ಯಾವಾಗಲೂ ಎಡಗೈಯಿಂದ ಬಲಗಡೆ ಮೀಸೆ, ಬಲಗೈಯಿಂದ ಎಡಗಡೆ ಮೀಸೆಯನ್ನು ನೇವರಿಸುತ್ತಿದ್ದರು. ಈ ಕೈಯಿಂದ ಆ ಮೀಸೆ, ಆ ಕೈಯಿಂದ ಈ ಮೀಸೆ. ಒಂದು ವೇಳೆ ಯಾವುದಾದರೊಂದು ಕೈ ಬಿಡುವಿಲ್ಲದಂತಿದ್ದರೆ ನಾವೇ ಅನುಭವಿಸುತ್ತಾ ಹಾಗೆಯೇ ಇರುತ್ತಿದ್ದರೆ ಹೊರತು ಅದೇ ಕೈಯಿಂದ ಅದೇ ಮೀಸೆಯನ್ನ ಯಾವತ್ತೂ ನೇವರಿಸುತ್ತಿದ್ದಿಲ್ಲ. ತತ್ವನಿಷ್ಠೆ ಅಂದ್ರೆ ಅದು.
ಆಗಿನ ಕಾಲ ತಂದೆಯರದ್ದು ಒಂದು ವಿಚಿತ್ರನ ಇತ್ತು. ತಮ್ಮ ಮಕ್ಕಳ ಸಂತಿನ ನೇರವಾಗಿ ಡೈರೆಕ್ಟ್ ಆಗಿ 1 to 1 ಆಗಿ ಫೇಸ್ ಟು ಫೇಸ್ ಯಾವತ್ತೂ ಮಾತಾಡ್ತಿದ್ದಿಲ್ಲ. ಅದೇನಿದ್ರು ತಮ್ಮ ಶ್ರೀಮತಿಯವರ ಮುಖಾಂತರವೇ, ಅಂದ್ರೆ ನಮ್ಮ ತಾಯಿಯವರ ಮುಖಾಂತರವೇ. ತಿಲಕರು ತಮ್ಮ ಮಕ್ಕಳನ್ನ ಹೀಗ ಬೆಳೆಸಿದ್ರು ಅಂತ ಕೇಳಿದ್ದು. ಬಹುಶಃ ಪ್ರೀತಿ, ಮಮತೆ, ವಾತ್ಸಲ್ಯ, ಅಂತಃಕರಣ ಇಂತಹ ದುರ್ಬಲ ಭಾವನೆಗಳಿಗೆ ಆಸ್ಪದ ಕೊಟ್ಟರೆ ಮಕ್ಕಳು ಎಲ್ಲಿ ಕೆಟ್ಟು ಹೋದಾರೋ ಎನ್ನುವ ಭಯ. ಅಷ್ಟೇ ಅಲ್ಲ, ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಸಹಿತ ಏನೇ ಮಾತಾಡಿದ್ರು ಅದು ಕೂಡ ಅತ್ಯಂತ ವೈಭವೋಪೇರಿತಲಾದ, ತೀಕ್ಷ್ಣವಾದ, ಹರಿತವಾದ, ಉಗ್ರವಾದ ವ್ಯಂಗ್ಯದಿಂದ ಕೂಡಿರುತ್ತಿತ್ತು. ಅಬ್ಬಬ್ಬಾ, ಅಂಥ ರುದ್ರ ಗಂಭೀರ ಶ್ರೀಮಂತ ವ್ಯಂಗ್ಯವನ್ನ ನಾನು ಆಮೇಲೆ ಕೇಳಲೇ ಇಲ್ಲ, ಅನುಭವಿಸಲೇ ಇಲ್ಲ. ಹಿಂಗ ನಮ್ಮ ಹಿರಿಯರ ನಿಷ್ಠುರ ಕಠೋರ ದರ್ಪದ ಆಡಳಿತದಲ್ಲಿ ನಾನು, ನನ್ನ ಅಕ್ಕ ಸರೋಜಕ್ಕ ಇಬ್ರೂ ಬೆಳೆದ್ವಿ. ಸರೋಜಕ್ಕನ ಜೊತೆಗೆ ಮಾತ್ರ ಆಗಾಗ ಮಮತೆಯಿಂದ, ಪ್ರೀತಿಯಿಂದ ಇರ್ತಿದ್ರು ನಮ್ಮ ತಂದೆ. ಬಹುಶಃ ಅವಳು ಕುಲಕ್ಕೆ ಹೊರಗಾಕಬೇಕಾದ ಹೆಣ್ಣು ಅಂತಲೋ ಏನೋ. ಆದರೆ ನನ್ನ ಜೊತೆಗೆ ಮಾತ್ರ ಯಾವಾಗಲೂ ಎದುರಾಳಿಯಂತೆ. ಅದು ಆಟದಲ್ಲಿಯೇ ಎದುರಾಳಿ ಅಲ್ಲ, ಕಾಳಗದಲ್ಲಿಯೇ ಎದುರಾಳಿಯಂತೆ. ಒಮ್ಮೆ ಬಹುಶಃ ನಾನು 10-12 ವರ್ಷದವನಿದ್ದಾಗ ಅವ್ವ ದಿನ ಜೋಳದ ಬಕ್ರಿ ತಿಂದು ಬ್ಯಾಸರ್ ಬಂದದ. ಇವತ್ತೊಂದ್ ದಿವಸ ಚಪಾತಿ ಮಾಡವ ಅಂದೆ. ಅವತ್ತೇ ಮನೆಯಾಗ ಗೋಧಿ ಇದ್ದಿದ್ದಿಲ್ಲ ಅಂತ ಕಾಣಿಸ್ತದ. ಈ ನಮ್ಮ ಜಿಹ್ವಾ ಚಾಪಲ್ಯದ ಸುದ್ದಿ ನಮ್ಮ ತೀರ್ಥರೂಪರ ಕಿವಿಗೆ ಬಿತ್ತು. ತಗೋ ಮಂತ್ರಪುಷ್ಪ. ಸುರುನಾಥು. ನಾನೊಬ್ಬ ನತದೃಷ್ಟ ದಟ್ಟ ದರಿದ್ರ ಬಡಕಾರ್ಕುನ ಅಧಮಾಧಮ. ನನಗ್ ಬರೋ ಕೋರಿ ದುಡ್ಡಿನೊಳಗ ಗೋಧಿ ತರಕ್ಕಾಗೋದಿಲ್ಲ ಅಂತ ಹೇಳ್ರಿ. ನಾಳೆ ತಮ್ಮ ಚಿರಂಜೀವಿಯವರೇನು ದಿವಾಣ ಸಾಹೇಬ್ರಾಗ್ತಾರಲ್ಲ, ಆದ್ಮೇಲ ದಿನಾಲು ಹೋಳಿಗೆ, ತುಪ್ಪ, ಪಾಯಸ, ಕೊಡುಗು, ಮಂಡಿಗೆ ಇತ್ಯಾದಿ ಪಂಚಭಕ್ಷ ಪರಮಾನ್ನ ತಿಂದು ತುಪ್ಪದಾಗ ಕೈ ತೊಳ್ಕೊಳಕ್ ಹೇಳ್ರಿ. ತುಪ್ಪದಾಗ ಕೈ ತೊಳ್ಕೊಂಡು ತಲೆ ಬೋಟ್ಕೊಳಕ್ ಹೇಳ್ರಿ. ಈ ತಲೆ ಬೋಳಿಸಿಕೊಳ್ಳುವ ವಿಚಾರ ನಮ್ಮ ನಿತ್ಯ ಜೀವನದ ಪ್ರತಿಕ್ಷಣದ ಅವಿಭಾಜ್ಯ ಅಂಗವೇ ಆಗಿತ್ತು. ಅದು ಕಾಮನ್ ಫ್ಯಾಕ್ಟರ್. ಬ್ರಾಕೆಟ್ದ ಹೊರಗಿದ್ದಂಗ, ಉಳಿದದ್ದೆಲ್ಲ ಬ್ರಾಕೆಟ್ದ ಒಳಗ. ಉದಾಹರಣೆಗೆ ಕುಮಾರ ಕಂಠೀರವ ಅವ್ರಿಗೆ ಸ್ನಾನ ಮಾಡಿ ತಲೆ ಬೋಡ್ಸ್ಕೊಳಕ್ ಹೇಳ್ರಿ. ಇವರಾದ್ರೂ ಊಟ ಮುಗಿಸಿ ತಲೆ ಬೋಡ್ಸ್ಕೊತಾರನ್ನ ಕೇಳ್ರಿ. ಪಾಠಶಾಲೆಯಾಗಿಂದ ದರಿದ್ರ ಮಾರಿ ಸೈಕಲ್ನ ಹೊರಗಿಟ್ಟು ತಲೆ ಬೋಡ್ಸ್ಕೊಡ್ರಿ ನಿಮ್ಮ ಚಿರಂಜೀವಿ ಅವ್ರಗ. ಇವತ್ತು ಗುರುವಾರ ಅದ, ರಾಯವಾರ ನಿಮ್ಮ ಮಿರ್ಜಾ ಸಾಹೇಬ್ರಿಗೆ ಸ್ನಾನ ಮಾಡಿ ಒಂದಿಷ್ಟು ಗುರು ಸ್ತೋತ್ರ ಅಂದು ತಲೆ ಬೋಡ್ಸ್ಕೊಳಕ್ ಹೇಳ್ರಿ. ನಿಮ್ಮ ಚಿರಂಜೀವಿ ಅವ್ರಿಗೆ ಸ್ವಲ್ಪ ನಾರಾಯಣಾಚಾರ್ಯರು ಮನಿ ತನಕ ಹೋಗಿ ವೈಷ್ಣವ ಏಕಾದಶಿ ಅಂತ ಕೇಳ್ಕೊಂಡು ಬಂದು ತಲೆ ಬೋಡ್ಸ್ಕೊಳಕ್ ಹೇಳ್ರಿ. ಹಿಂಗ ಆಸ್ಮಾದಿಕರು ಯಾವುದೇ ಕಾರ್ಯವನ್ನ ಮಾಡಿದ್ರು ಅದು ನಮ್ಮ ತಲೆ ಬೋಡಿಸಿಕೊಳ್ಳುವುದರಲ್ಲಿ ಪರ್ಯಾಯವಸನವಾಗುತ್ತಿತ್ತು. ನಮ್ಮ ತೀರ್ಥರೂಪರಿಗೆ ಈ ನಮ್ಮ ಕೇಶರಾಶಿಯ ಮೇಲಿದ್ದ ಅಪೂರ್ವ ಪ್ರೀತಿ ವಾತ್ಸಲ್ಯಗಳನ್ನ ಕಂಡು ನಾವು ಎಳೆಯರು ಅವರಿಗೆ ಮುಂಡನ ಮಿಶ್ರರು ಅಂತ ನಾಮಕರಣ ಮಾಡಿದ್ದು. ಹಿಂದಿನ ಕಾಲದ ರಾಜಮನೆತನಗಳದ್ದೆಲ್ಲ ಒಂದೊಂದು ಲಾಂಛನ, ಒಂದೊಂದು ಚಿಹ್ನೆ ಇರ್ತಿತ್ತಂತೆ. ಹುಲಿಯನ್ನು ಹೋಯುತ್ತಿದ್ದ ಹೊಯ್ಸಳ, ಮಹಾಭಾರತದ ಮಹಾರಥಿಗಳಾದ ಕಪಿಧ್ವಜ, ಉರಗ ಪತಾಕ, ಗಂಡಭೇರುಂಡದ ಮೈಸೂರರು, ಹೀಗೆ
ಒಂದೊಂದು ಮನೆತನಗಳಿಗೂ ಒಂದೊಂದು ಲಾಂಛನ, ಒಂದೊಂದು ಚಿಹ್ನೆ. ಒಂದು ವೇಳೆ ನಮ್ಮದೇನಾದರೂ ಅಂತಹ ರಾಜಮನೆತನವಾಗಿದ್ದರೆ ನಮ್ಮ ವಂಶದ ಗುರುತಾಗಿ ಒಂದು ಉಗ್ರ ಮುಖದ ಮುಂಡ ಮೋಚಿದ ರುಂಡ ಮಾತ್ರ ಇರುತ್ತಿತ್ತು. ಮತ್ತು ನಾವು ಹೊಯ್ಸಳರಂತೆ ಬೋಳ್ತಲೆಯವರು ಎಂದು ಪ್ರಸಿದ್ಧರಾಗಿರುತ್ತಿದ್ದೆವು. ವೀರಾಧಿವೀರರಾದ ನಮ್ಮ ವಂಶದ ಹಿರಿಯರು ಕದಂಬರ ಜೊತೆಗೋ ಹೊಯ್ಸಳರ ಜೊತೆಗೋ ಘನಘೋರ ಕಾಳಗದಲ್ಲಿ ತೊಡಗಿದ್ದಾಗ ನಮ್ಮ ಸೈನಿಕರು ನಮ್ಮ ಬೋಳ್ತಲೆ ಪತಾಕೆಯನ್ನು ಹಿಡಿದು ಹೊಯ್ಸಳ ಮುರ್ದಾಬಾದ್, ಬೋಳ್ತಲೆ ಜಿಂದಾಬಾದ್, ಬೋಳ್ತಲೆಯವರಿಗೆ ಜಯವಾಗಲಿ ಎಂದು ವೀರಾವೇಶದ ಘೋಷಣೆಗಳನ್ನು ಕೂಗುತ್ತಾ ಶತ್ರು ಸೈನಿಕರನ್ನ ಬೆನ್ನಟ್ಟಿ ಹಿಡಿದು ಅವರ ತಲೆಯನ್ನು ಬೋಳಿಸುತ್ತಿದ್ದರು ಎಂದು. ಇರ್ಲಿ, ನಮ್ಮ ತಂದೆಯವರು ಗ್ರಾಮೋದ್ಯೋಗದ ಕುಸುಬಿ ಎಣ್ಣೆ ಕೇಂದ್ರದಾಗ ಅಕೌಂಟ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ತಿದ್ದರು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಗಾಂಧಿ ಭಕ್ತರು, ತಿಲಕರ ಅನುಯಾಯಿಗಳು, ಇಂತಹ ಕೆಲವು ಕೈಲಾಗದ ಅಪಹಾತ ದೇಶಭಕ್ತರಿಗೆ ಜೀವನೋಪಾಯಕ್ಕಿರಲಿ ಅಂತ ಹೇಳಿ ಸರ್ಕಾರದವರು ಹಂಬರ ತರಕ, ನೀರಾ ಕೇಂದ್ರ, ಖಾದಿ ಗ್ರಾಮೋದ್ಯೋಗ ಇಂತಹ ಕೆಲವು ಅಳುಬುರುಕು ರಣಹೇಡಿ ಡಿಪಾರ್ಟ್ಮೆಂಟ್ಗಳನ್ನು ಸೃಷ್ಟಿಸಿದರು. ಮತ್ತು ಗಟ್ಟುಳ್ಳ ದೇಶಭಕ್ತರೆಲ್ಲ ಮಂತ್ರಿಗಳು, ಉಪಮಂತ್ರಿಗಳು ಆಗಿ ದೇಶವನ್ನ ಬಾಚಿಕೊಳ್ಳಿಕ್ಕೆ ಶುರು ಮಾಡಿದ್ದು ಆಗಲೇ. ಆದರೆ ನಮ್ಮ ತಂದೆಯವರೇನೋ ಗ್ರಾಮೋದ್ಯೋಗದ ಕೆಲಸದಲ್ಲಿ ಅತ್ಯಂತ ನಿಷ್ಠೆಯಿಂದ, ಶ್ರದ್ಧಾ ಭಕ್ತಿಯಿಂದ ಗರಗದ ರೈತ ಗರಿಗಪ್ಪನಿಗೆ ಕುಷ್ಬಿ ಬಾಪ್ತು ರು 12, ಆಣೆ 6, ಪೈಸೆ 4, ಚಕ್ಡಿ ಬಾಡಿಗೆ ರು 0, ಆಣೆ 8, ಪೈಸೆ 5, ಹಮಾಲಿ ರು 0, ಆಣೆ 6, ಪೈಸೆ 1. ಇಂಥ ಹುಚ್ಚು ಲೆಕ್ಕ ಬರೀತಿದ್ರು. ಆದ್ರೆ ಅವರ ಮಗನಾದ ನನಗೆ ಮಾತ್ರ ಲೆಕ್ಕ ಅಂದ್ರೆ ಅಷ್ಟಕ್ಕಷ್ಟೇ. ಒಮ್ಮೆ 6ನೇ ಪರೀಕ್ಷೆದಾಗ ನಮಗೆ ಗಣಿತ ಪೇಪರ್ನಲ್ಲಿ ಒಂದು ಗುಂಡಾದ 0 ಪ್ರಾಪ್ತವಾಗಿತ್ತು. ಅಬ್ಬಬ್ಬ, ನಮ್ಮ ತಂದೆಯವರ ಅಂದಿನ ಆರ್ಭಟ, ಕೋಪಾಟೋಪ, ಹಿರಣ್ಯ ಕಶಿಪುವಿನಂತಹ ಉಗ್ರ ರೂಪ, ಒದಿರಾಟ, ಚೀರಿಯಾಟ ಎಂದಿಗೂ ಮರೆಯಲಿಕ್ಕಾಗದು. ಏನು, ಅಂದಿನವರೆಗೆ ಗಣಿತ ಪೇಪರ್ಗೆ ಯಾರಿಗೂ 0 ಬಿದ್ದಿದ್ದೇ ಇಲ್ಲವೇ? ಈ ಶೂನ್ಯ ಸಂಪಾದನೆಯ ಪ್ರಥಮ ಶ್ರೇಯಸ್ಸು ನಮಗೆ ಸಲ್ಲಬೇಕೇನು? ಇದೆಲ್ಲ ಕೇಳಬೇಕಲ್ಲ. ಇಲ್ಲ, ಬರೀ ಥೈ ಥೈ ತತ್ತ ಥೈ 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 ತತ್ತ ಥೈ 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 ತತ್ತ ಥೈ 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 ಅಂತ ಕುಣಿದ್ರು ಇಡೀ ದಿವಸ. ಅವತ್ತ ನಾವು ಅಡಿಗೆ ಮನೆಯೊಳಗ ದೊಡ್ಡ ಕಂಬದ ಹಿಂದೆ ಅಡಗಿ ಕೂತಿದ್ವಿ. ಪಕ್ಕದಲ್ಲಿ ನಮ್ಮ ಮಾತೃಶ್ರೀಯವರು ಬಕ್ರಿ ಬಡ್ಕೋತ ಕೂತಿದ್ರು. ಅದೇ ಸಮಯಕ್ಕೆ ಉಗ್ರನಾದ ಹಿರಣ್ಯಕಶಿಪು ಕೋಪೋದ್ರಿಕ್ತನಾಗಿ ಖಡ್ಗವನ್ನು ಜಳಿಪಿಸುತ್ತಾ ಅಡಿಗೆ ಮನೆಯೊಳಗೆ ಧಾವಿಸಿ ಬಂದು ನಮ್ಮ ಬಡತಾಯಿಗೆ, ನಿಮ್ಮ ಚಿರಂಜೀವಿಯವರಿಗೆ ನಿಮ್ಮ ವಂಶದ ಕುಡಿಗೆ ಎಷ್ಟು ಮಾರ್ಕ್ಸ್ ಬಿದ್ದಾವ ನೋಡಿರೇನು? ನಮ್ಮ ಸಮಸ್ತ ಮನೆತನದ ಮರ್ಯಾದೆ ಈ ಕಡೆಯಿಂದ ಆ ಕಡೆಗೆ ಹಾದು ಹೋಗುವಷ್ಟು ಬಿದ್ದಾವ. ಇಷ್ಟು ದಿವಸ ಈ ನಿಮ್ಮ ವಂಶೋದ್ಧಾರಕರು, ಈ ನಿಮ್ಮ ಕುಲದೀಪಕರು, ದೇವಾಂಶ ಸಂಭೂತರು ತಮ್ಮ ತಲೆ ಅಷ್ಟ ಬಳಸ್ಕೋತಿದ್ರು. ಆದ್ರೆ ಇವತ್ತು ತಮ್ಮದಷ್ಟ ಅಲ್ಲದ ನಮ್ದು, ನಮ್ಮ ಪಿತೃಗಳದು, ಪಿತಾಮಹ ಪ್ರಪಿತಾಮಹಗಳದು ಎಲ್ಲರದು ತಲೆ ಬೋಳ್ತು ಬಗೆದ್ಬಿಟ್ಟಾರ. ಇನ್ನೊಂದು ಸ್ವಲ್ಪ ದಿವಸ ಹಿಂಗ ಬಿಟ್ರ ಇವ್ರನ್ನ ಹೊತ್ತು ತಪ್ಪಿಗೆ ನಿಮ್ದು ಮುಗಿಸ್ಬಿಡ್ತಾರ. ಒಂದು ಸಣ್ಣ ಮಳಿ ತಂದು ಅದ್ರ ಮೇಲೆ ಕೂಡು ಅಂತಾರ ನಿಮ್ಗ. ಎಲ್ಲಿದ್ದಾರ 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 ಎಲ್ಲಿದ್ದಾರ? ಈ ಮನೆತನದ ಮೇಧಾವಿ ಗಣಿತಜ್ಞ ಶ್ರೀನಿವಾಸನ್ ರಾಮಾನುಜಂರವರು ಇಲ್ಲಿದ್ದಾರೆ.
ದೈವೀ ಕಳೆಯಿಂದ ತುಂಬಿ ತುಳುಕ್ತಾ ಇರುವ ಇವರ ಈ ದರಿದ್ರ ವದನಾರವಿಂದದ ದರ್ಶನ ಮಾಡಿಕೊಂಡು ಹಕ್ಕಿಯೊಂದು ಗೂಡ ಕಟ್ಟಿ ಬದುಕು ಬಾಳ ಕದವ ತಟ್ಟಿ ಹಕ್ಕಿಯೊಂದು ಗೂಡ ಕಟ್ಟಿ ಬದುಕು ಬಾಳ ಕದವ ತಟ್ಟಿ ಹಕ್ಕಿಯೊಂದು ಗೂಡ ಕಟ್ಟಿ ಬದುಕು ಬಾಳ ಕದವ ತಟ್ಟಿ ಜೋಡಿ ಕೂಡಿ ಬಾಳುತ್ತಿರಲು ತಿಕ್ಕಿ ಹೊಡೆದ ನೋಡ ನೀನೋಡ ಅಂಗಿ ಬಿಟ್ಟು ಅದರ ಸೀನಪ್ಪ ನೀನರ ಹಿಂಗ್ಯಾಕ್ ಮಾಡಿಯೋ ನಿನ್ನ ಸಲುವಾಗಿ ಎಷ್ಟು ಕೆಟ್ಟ ವಾಗತ್ತದ ಮಾತೆಲ್ಲ ಕೇಳ್ಬೇಕಾಗ್ತದ ಸ್ವಲ್ಪ ಚಲೋತಂಗ್ ಓದ್ಕೋಬಾರ್ದೇನ? ಸುಮ್ನಿರವ, ನಿನಗೇನ್ ತಿಳಿತದ? ಈ ಸಮಸ್ತ ಇಲಾತಳದೊಳಗ ಧರಿತ್ರಿ ಮೇಲ ಭೂಮಂಡಲದಲ್ಲಿ ಅಂಡರ್ ದ ಸನ್ ಆನ್ ದ ಅರ್ತ್ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಸೃಷ್ಟಿಸಿರುವ ಈ ಸಮಸ್ತ ಭೂಮಿ ಮೇಲ ನನಗೊಬ್ಬನಿಗೆ ಏನಿ ಶೂನ್ಯ ಸಂಪಾದನೆ ಆಗಿರೋದು? ಅಂತೂ ಪಿತಾಪುತ್ರರ ಈ ಭಾಷಾಡಂಬರದ ಮಸ್ತಿಯಲ್ಲಿ, ಶಬ್ದಾಡಂಬರದ ಈ ಕುಸ್ತಿಯಲ್ಲಿ ಪಾಪ ನನ್ನ ತಾಯಿ ನುಗ್ಗಾಗಿ ಹೋಗಿದ್ದು. ನಮ್ಮ ತಂದೆಯವರಿಂದ ನನಗೇನು ಬಳುವಳಿಯಾಗಿ ಬಂತೋ ಗೊತ್ತಿಲ್ಲ, ಆದರೆ ಮೊದಲಾಲಿತ್ಯದ ಮೋಹ, ಶಬ್ದಾಡಂಬರದ ಗುಡುಗುಡಾಟ ಮಾತ್ರ ಅವರದ್ದೇ. ಇಷ್ಟೆಲ್ಲ ಯಾಕ ಅಂದ್ರ ಆ ಸೊಟ್ಟ ಮಾರಿ ಗಣಿತದಾಗ ಜೀರೋ ಬಿದ್ದಕ್ಕ. ಹಂಗ ನೋಡಿದ್ರ ಅದೇ ಮೊದಲು ನನ್ ಜೀರೋ ಬಿದ್ದದ್ದು. ಅದಕ್ಕಿನ್ನ ಮೊದಲೆಲ್ಲ ಚಲೋತ್ನಾಗ 7-8 ಮಾರ್ಕ್ ಬೀಳ್ತಿದ್ವು. ಇರ್ಲಿ, ಏನೇ ಇರಲಿ, ಅವತ್ತಿನ ಹಿರಣ್ಯಕಶಿಪಿನ ಉಗ್ರ ರೂಪಕ್ಕ ಕಂಬದ ಹಿಂದೆ ನಾವು, ಕಂಬದ ಒಳಗ ಸಾಕ್ಷಾತ್ ನರಸಿಂಹ ಸ್ವಾಮಿಯು ಗಡ್ಡ 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 ನಡುಗುತ್ತಾ ಕುಳಿತಿದ್ದು ಸುಳ್ಳಲ್ಲ. ನಮ್ಮ ತಂದೆ ತಮ್ಮದೊಂದೇ ರೌದ್ರ ಕ್ರೌರ್ಯ ಸಾಲದೇನೋ ಎಂಬಂತೆ ಆಗಾಗ ನಮ್ಮ ಶಾಲೆಗೆ ಬಂದು ನಮ್ಮ ಮಾಸ್ತರುಗಳಿಗೆ ಸಹಿತ ನನ್ನ ಮಗ ಅಂತ ಅನುಮಾನ ಮಾಡಬೇಡ್ರಿ. ಏನಾರ ತಪ್ಪು ಮಾಡ್ದ ಅಂದ್ರೆ ಇಕ್ರಸ್ರಿ, ಏನಾರ ಮಾಡ್ದ ಅಂದ್ರೆ ಇಕ್ರಸ್ರಿ. ಅಂತ ಬಜಾಯಿಸಿ ಹೋಗ್ತಿದ್ರು. ಕೇಳ್ಬೇಕಾ? ಮೊದ್ಲೇ ಮಂಗ್ಯಾನಂತ ಮಾಸ್ತರುಗಳವರು ಮುಂದ ಕೇವಲ ಇವನ ಮಗ, ಈ ತಿರ್ಸಷ್ಟನ ಮಗ ಅಂತ ತಪ್ಪು ಮಾಡ್ಲಿ ಬಿಡ್ಲಿ ಇಕ್ಕರ್ಸ್ಲಿಕ್ಕತ್ತಿದ್ರು. ಯಾರಿಗೆ ಹೇಳೋದದ? ಹಿಂಗ ಅನುಭವಿಸಿದ್ವಿ. ಅವತ್ತಿನ ಕಾಲಕ್ಕ ಈಗ ನಂಗ ಪ್ರಾಣಿ ದಯಾ ಸಂಘ ಸಂಸ್ಥೆ ಇರಲಿಲ್ಲ. ಅವರು ತಾವು ನಂಬಿದ ತತ್ವಗಳಿಗೆ, ಮೆಚ್ಚಿದ ಆದರ್ಶಗಳಿಗೆ
ನಿಷ್ಠರಾಗಿ ಬದುಕಲಿಕ್ಕ ಒದ್ದಾಡ್ತಿದ್ರು. ಆದ್ರ ಸುಳ್ಳು, ಮೋಸ, ವಂಚನೆಯಿಂದ ತುಂಬಿದ ಈ ನಿತ್ಯ ಬದುಕಿನ ಜೊತೆಗೆ ಅವರಿಗೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಬರಲೇ ಇಲ್ಲ. ಅದೇ ಸಮಯಕ್ಕ ಅವರ ಅಣ್ಣ ತಮ್ಮಂದ್ರು, ನಮ್ಮ ಕಕ್ಕಂದ್ರು ಸಹಿತ ಕೈ ಕೊಟ್ಟರು. ಅತ್ಯಂತ ಸಣ್ಣತನ, ಧೂರ್ತತನ ಮಾಡಿ ಆಸ್ತಿ ಪಾಸ್ತಿ ಎಲ್ಲ ಎಗರಿಸ್ಬಿಟ್ರು. ಆಸ್ತಿ ಪಾಸ್ತಿ ಕಳ್ಕೊಂಡದ್ದಕ್ಕೆ ಅವ್ರಿಗೆ ಕೆಟ್ಟ ಅನ್ನಿಸ್ಲಿಲ್ಲ. ಆದ್ರ ಮನುಷ್ಯನೆಂಬುವನ, ವಿಶೇಷತಃ ತನ್ನವರು ಎಂಬುವರ ಈ ಸಣ್ಣತನ, ಧೂರ್ತತನ ನೋಡಿ ಅವರು ಗಾಬರಿ ಆಗ್ಬಿಟ್ಟಿದ್ರು. ಒಮ್ಮೊಮ್ಮೆ ತಾವು ಒಬ್ಬೊಬ್ಬರೇ ಇದ್ದಾಗ ಪಂಚಮಹಾಭೂತಗಳೆಲ್ಲ ಸುಳ್ಳು. ಮನುಷ್ಯನ್ನ ಬರೀ ಮಣ್ಣಿನಿಂದ ಮಾಡ್ಯಾರ. ಬರೀ ಮಣ್ಣು, ಆಕಾಶ, ಕರುಣೆಯ ಆಪೆಲ್ಲ ಎಲ್ಲಿ ಅದ? ಬರೇ ಮಣ್ಣು ಮಣ್ಣು. ಪಂಚಮಹಾಭೂತಗಳನ್ನು ನುಡಿದು ಒಂದು ಅಕರಾಳ ವಿಕರಾಳ 6ನೇ ಭೂತ ಜ್ಞಾನ ಮನುಷ್ಯ. 6ನೇ ಭೂತ ಎಂದು ತಮ್ಮಷ್ಟಕ್ಕೆ ತಾವೇ ವಟ ಕೊಡುತ್ತಿತ್ತು. ಮುಗ್ಧ ಹೆಂಡತಿ, ಅಬೋಧ ಮಕ್ಕಳು, ಹಿಂಗ ಅವರ ಭಾವನಾ ಪ್ರಪಂಚದಾಗ ಯಾರೊಂದಿಗೂ ಹಂಚಿಕೊಳ್ಳಲಾಗದ ಒಂದು ಬೃಹತ್ ಶೂನ್ಯ ಆವರಿಸತೊಡಗಿತ್ತು. ಅಂತರಂಗದ ಅವ್ಯಕ್ತ ಭೀತಿಗೆ, ಬೆಂಬಿಡದ ಈ ಪರದೇಶಿತನದ ಭಾವನೆಗೆ ಬೇಸತ್ತು ಅವರು ಕ್ಷುದ್ರರಾಗಿ ಇಡೀ ವಿಶ್ವದ ತಲೆಯನ್ನ ಬೋಳಿಸಲಿಕ್ಕೆ ಹೊರಟಂತಿತ್ತು. ಒಂದು ದೃಷ್ಟಿಯಿಂದ ಅವರೊಬ್ಬ ಆಂಗ್ರಿ ಓಲ್ಡ್ ಮ್ಯಾನ್. ಇರ್ಲಿ, ಹಿಂಗ ಶಾಲೆ ಕಾಲೇಜುಗಳಲ್ಲಿ, ಆಟ ಪಾಠಗಳಲ್ಲಿ, ಸರೋಜಕ್ಕನ ಜೊತೆ ಗುದ್ದಾಟದಲ್ಲಿ ದಿನ ಕಳೆದದ್ದೇ ಗೊತ್ತಾಗಲಿಲ್ಲ. ನಮ್ಮ ತಂದೆಯವರು ಯಾವಾಗಲೂ ಸಿಡಿಮಿಡಿ ಸ್ವಭಾವದವರು, ತಿರಸಷ್ಟರು, ಇದ್ರು ನಿಜ. ಆದರೆ ಅವರ ಮನದಲ್ಲಿ ಕರುಣೆ, ಮಮತೆಯ ಸೆಲೆ ಬತ್ತಿ ಹೋಗಿತ್ತು ಅಂತಲ್ಲ. ಆದರೆ ಆ ಕರುಣೆ ಮಮತೆಯು ಕೂಡ ಅತ್ಯಂತ ಉಗ್ರ ರೂಪದಲ್ಲಿಯೇ ಪ್ರಕಟವಾಗುತ್ತಿದ್ದು. ಒಮ್ಮೆ ನಾನು ಶಾಲೆಯಲ್ಲಿ ಬಿದ್ದು ಕೈ ಮುರಿದುಕೊಂಡು ಬ್ಯಾಂಡೇಜ್ ಕಟ್ಟಿಕೊಂಡು ಮನೆಗೆ ಬಂದು ನರಳುತ್ತಾ ಮಲಗಿದ್ದೇನೆ. ಸುದ್ದಿ ತಿಳಿದು ಓಡೋಡಿ ಬಂದು ನನ್ನ ತಂದೆ ನನ್ನ ಹಾಸಿಗೆಗೆ ಧಾವಿಸಿ, ನೀ ಅಷ್ಟು ಸುಖದಿಂದಿದ್ದು ನೋಡಿ ತಲೆ ಬೋಡ್ಕೊಂಡು ಸಾಯ್ಬೇಕಂತೇನೋ. ಎಂದು ಹಣೆ ಹಣೆ ಚಚ್ಚಿಕೊಂಡಿದ್ರು ಆತಂಕದಲ್ಲಿ. ಅಂತಹ ನೋವಿನಲ್ಲೂ ಸಹಿತ ಅವರು ನನ್ನನ್ನು ಏಕವಚನದಲ್ಲಿ ಸಂಬೋಧಿಸಿದ್ದನ್ನು ಕಂಡು ಒಂದು ವಿಚಿತ್ರ ತೃಪ್ತಿಯನ್ನು ಅನುಭವಿಸಿದ್ದೆ. ಹಿಂಗ ದಿನಗಳು ಉರುಳಿದ್ದೇ ಗೊತ್ತಾಗಲಿಲ್ಲ. ಒಮ್ಮೆ ಇದ್ದಕ್ಕಿದ್ದಂತೆ ದೊಡ್ಡವನಾಗಿ ಗ್ರಾಜುಯೇಷನ್ ಮುಗಿಸಿ ಮುಂಬೈಗೆ ಹೊರಟಿದ್ದೆ. ಆಗಿನ ಕಾಲಕ್ಕ ಶಾಲೆ ಕಾಲೇಜು ಮುಗಿಯುತ್ತಲೇ ಎಲ್ಲರೂ ಬುದು ಅಂತ ಮುಂಬೈಗೆ ಹೋಗ್ಬಿಡ್ತಿದ್ರು. ಹುಟ್ಟಿಸಿದ್ದೆವರು ಹುಲ್ಲು ಮೇಯಿಸಿದ್ರು ಅದನ್ನು ಮುಂಬೈ ಒಳಗ ಮೇಯಿಸ್ತಿದ್ದ. ಹಿಂಗಾಗಿ ಆ ಬುದು ಒಳಗ ನಾನು ಒಬ್ಬವ ಬುಧುವಾಗಿ ಬುದ್ಧುವಾಗಿ ಮುಂಬೈಗೆ ಹೊರಟಿದ್ದೆ. 1959 ಮೇ ತಿಂಗಳ 29ನೇ ತಾರೀಕು ನನಗೆಂದಿಗೂ ಮರೆಯಲಾಗದ ದಿನ. ಅವತ್ತ ನಾನು ಧಾರವಾಡ ತಾಯಿಗೆ ಶರಣು ಹೊಡೆದಿದ್ದೆ. ನನ್ನ ಜೀವನದ ಬಾಲ್ಯಕಾಂಡ ಮುಗಿದು ಸುಂದರ ಕಾಂಡನೋ ಇಲ್ಲ ಬಂದರ ಕಾಂಡನೋ ಯಾವುದೋ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗೋದಿತ್ತು. ಅವತ್ತ ಮಧ್ಯಾಹ್ನ 3:58ಕ್ಕ ಪೂನಾ ಮೇಲೆ ಧಾರವಾಡ ಸ್ಟೇಷನ್ ಬಿಡಬೇಕು. ಮರುದಿವಸ ಪುಣೆದಾಗ ಗಾಡಿ ಬದಲು ಮಾಡಿ ಮುಂಬೈಗೆ ಹೋಗ್ಬೇಕು.
ಕಳೆದ 8-10 ದಿನಗಳಿಂದ ಮನೆಯಲ್ಲಿ ಗೆಳೆಯರ ಬಳಗದಲ್ಲಿ ಅವಾ ಮಾತು ನಡೆದಿದ್ರು. ಗಾಡಿ ಹೆಂಗ್ ಹತ್ಬೇಕು, ಪ್ಲಾಟ್ಫಾರ್ಮ್ ಹೆಂಗ್ ಬದಲು ಮಾಡಬೇಕು, ಪುಣೆದ ಮಾಲರು ಬಮಾಟೆಗಳು ಇರ್ತಾರ, ಅವ್ರ ಸಂಗತಿ ಹೆಂಗ್ ಜಿಕೇರಿ ಮಾಡಬೇಕು, ಮುಂಬೈ ಸ್ಟೇಷನ್ಕ ಎಂಕಣ್ಣಕ್ಕಾಗ ಕರೀಲಿಕ್ಕೆ ಬಂದಿದ್ದಿಲ್ಲ ಅಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ತಲೆ ಚಿಟ್ಟ ಹಿಡಿದು ಹೋಗಿ ಅವ ಮಾತು ಕೇಳಿ ಕೇಳಿ ಯಾಕೋ ಮೊನ್ನೆಯಿಂದ ನಮ್ಮ ತಂದೆ ಮೆತ್ತಗಾಗಿದ್ದ. ನನಗೆ ಕೇಳೋ ಹಂಗ ನಮ್ಮ ತಾಯಿಗೆ ಬ್ಯಾಡ್ ಯಾಕ ಸರಿಯಾಗಿ ಊಟ ಮಾಡ್ಲಿಕ್ಕೆ ಹೇಳ್ರಿ, ಪ್ರಕೃತಿ ಸಂಭಾಳಿಸ್ಲಿಕ್ಕೆ ಹೇಳ್ರಿ, ಏನಾರ ಅನುವ ಆಪತ್ ಬಂದ್ರ ಪತ್ರ ಬರೀಲಿಕ್ಕೆ ಹೇಳ್ರಿ. ಎಷ್ಟ ತ್ರಾಸ ಆದ್ರೂ ಚಿಂತಿಲ್ಲ, ರೊಕ್ಕ ಕಳಿಸ್ತೇನಿ. ಆಮೇಲೆ ಎಂದು ಪದೇ ಪದೇ ಹೇಳ್ತಿದ್ರು. ನಮ್ಮವ್ವ ಒಂದು ಬಿಳಿ ಆಲಿಮನಿ ಡಬ್ಬಿ ತುಂಬಾ ಹೆಸರಿಟ್ಟು ನುಂಡೆ ಮಾಡಿಕೊಟ್ಟಿದ್ಲು. ಸರೋಜಕ್ಕ ದೀಪಾವಳಿ ಆರ್ತಿ ಒಳಗ ಕೂರಿಸಿದ್ದು 10 ರೂಪಾಯಿ ನನ್ನ ಕೈಯಾಗ ಕೊಟ್ಟು ಒಂದು ಜೊತೆ ಲೋಲಾಕ್ ತರ್ಲಿಕ್ಕೆ ಹೇಳಿದ್ಲು. ಅವತ್ತ ಧಾರವಾಡ ಸ್ಟೇಷನ್ಗ ನಮ್ಮನ್ನು ಬೀಳ್ಕೊಡ್ಲಿಕ್ಕೆ ನನ್ನ ಅನೇಕ ಗೆಳೆಯರು, ಸರೋಜಕ್ಕ ಹಾಗೂ ಆಕಿ ಕೆಲವು ಗೆಳತಿಯರು ಎಲ್ಲ ಬಂದಿದ್ರು. ಆದ್ರ ನಮ್ಮ ಅಪ್ಪ ಅವ್ವ ಮಾತ್ರ ಮನೆಯಿಂದನ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ರು. ಪ್ಲಾಟ್ಫಾರ್ಮ್ ಮೇಲ ನಾನು ನನ್ನ ಗೆಳೆಯರು ಒಂದ್ ಕಡೆ, ಸರೋಜಕ್ಕ ಹಾಗೂ ಆಕಿ ಗೆಳತಿಯರು ಒಂದ್ ಕಡೆ ನಿಂತು ಹರಟೆ ಹೊಡಿಲಿಕ್ಕತ್ತಿದ್ವಿ. ಮುಂಬೈ ಒಳಗ ಯಾವ್ಯಾವ ಫಿಲ್ಮ್ ಸ್ಟಾರ್ ಎಲ್ಲೆಲ್ಲಿರ್ತಾರ, ಸ್ಕೂಲ್ ಆಫ್ ಎಕನಾಮಿಕ್ಸ್ದಾಗ MA ಮಾಡಿದ್ರೆ ಹೆಂಗ, ಮರಾಠಿ ಹುಡುಗಿಯರು ಬಾಳ್ ನಕರ ಮಾಡ್ತಾರ, ಹಿಂಗ ನಮಗರಿವಿಲ್ಲದೆಯೇ ಹರಟೆಗೆ ರಂಗು ಏರ್ಲಿಕ್ಕತ್ತಿತ್ತು. ಅಷ್ಟ್ರಾಗ ASM ಬಂದು ಕಡೆ ಗಂಟೆ ಹೊಡೆದ. ನನ್ನ ಗೆಳೆಯರು ಒಂದೊಂದೇ ಬ್ಯಾಗನ್ನು ಎತ್ಲಿಕ್ಕತ್ತಿದ್ರು. ಸರೋಜಕ್ಕ ನನ್ನ ಬಳಿ ಬಂದು ಇನ್ಮೇಲ ಸಿಗರೇಟ್ ಸೇದೋದಿಲ್ಲ ಅಂತ ಆಣೆ ಮಾಡಿಸ್ಕೊಂಡ್ರು. ಸರೋಜಕ್ಕನ ಗೆಳತಿಯರು ಸೀನು ದೀಪಾವಳಿ ಹಬ್ಬಕ್ಕೆ ಬಾ ಪಗಡಿ ಆಡೋಣ ಅನ್ಲಿಕ್ಕತ್ತಿದ್ರು. ಪೂನಾ ನವಿಲೂರಿನ ತಿರುವಿನಲ್ಲಿ ಪೂನಾ ಮೇಲಿನ ಜುಕ್ ಜುಕ್ ಹೊಗೆ ಕಾಣ್ಲಿಕ್ಕತ್ತಿದ್ರು. ಅಷ್ಟರಾಗ ಪಾಟೀಲ್ ಪರಮೇಶಿ ನೋಡು ಅಂತ ನಾ ತಿರುಗಿ ನೋಡಿದೆ. ನನ್ನ ತಂದೆ ದೋತ್ರ ಎತ್ತಿಡಿದು ದಾಪುಗಾಲು ಹಾಕುತ್ತಾ ಧಾವಿಸಿ ಧಾವಿಸಿ ಗೇಟಿನೊಳಗೆ ಬರ್ಲಿಕ್ಕತ್ತಿದ್ರು. ಈ ಬಿಸಿಲಾಗ ನೀವ್ ಯಾಕೆ ಬರ್ಲಿಕ್ಕೆ ಹೋಗಿದ್ರಿ? ಅಶ್ಯಪ್ಪ, ಎಲ್ ಗಾಡಿ ಹೊಂಟ್ಬಿಟ್ಟಿರ್ತದೋ ಅಂತ ಓಡ್ ಬಂದೆ. ಕೊಟ್ಟಿ ಎಲ್ಲ ಮತ್ತ್ಯಾಕ? ಇರ್ಲಿ ಇಟ್ಕೋ, ಬೇಕಾಗ್ತದ. ದೂರ ಹೋಗ್ತಿದ್ಯಾ? ನಡಿ ಇನ್ನ, ಗಾಡಿ ಬಿಟ್ಟೀತು.
ನಾ ತಿರುಗಿ ನೋಡಬಾರ್ದಿತ್ತು. ನೋಡ್ದೆ. ನನ್ನ ಹಿರಣ್ಯಕಶಿಪು ತಂದೆ ಧಾರವಾಡದ ಬೃಹತ್ ಗಾತ್ರದ ಲೋಹದ ಕಂಬಕ್ಕೆ ಆತುಕೊಂಡು ನಿಂತು ಬಲಗೈಯಿಂದ ದೋತ್ರ ಚಿಂಗಲ್ಲೇ ಕಣ್ಣೊರೆಸ್ಕೋತ ನನಗ ನಡುಗುವ ಎಡಗೈಯಿಂದ ನನಗೆ ವಿದಾಯ ಹೇಳಿದ್ರು. ಅವರ ಮುಖದ ಮೇಲೆ ಇನ್ನಿಲ್ಲದ ದೈನ್ಯ ಒಟ್ಟುಗೂಡಿತ್ತು. ಒಂದು ಥರದ ಅನಾಥ ಪರದೇಶಿತನ ಅವರ ಮುಖದ ಮೇಲೆ ಹಿಡಿದಿತ್ತು. ಅವರು ಒಮ್ಮೆಲೆ 20 ವರ್ಷ ಹೆಚ್ಚಿದ ನಿರ್ವಿಣ್ಣ ನಿತ್ರಾಣ ಮುದುಕನಂತೆ ಕಾಣ್ಲಿಕ್ಕತ್ತಿದ್ರು. ನನ್ನ ಜೀವನದ ಪ್ರಥಮೋಧ್ಯಾಯದ ಸಮಾಪ್ತಿ ಕಾಲದಲ್ಲಿ, ಅವತ್ತ ಧಾರವಾಡ ಬಿಡುವಾಗಿನ ತೀರಾ ಕೊನೆಯ ಕ್ಷಣದಲ್ಲಿ, ನನ್ನ ಕಣ್ಣೊಳಗ, ನನ್ನ ಮನಸ್ಸೊಳಗ, ನನ್ನ ಹೃದಯದೊಳಗ ಆ ಕರುಣಾರ್ಧ ದೈನಾಸ ಮೂರ್ತಿಯನ್ನು ತುಂಬಿಕೊಂಡು ಊರು ಬಿಟ್ಟೆ. ಗಾಡಿ ಬಿಟ್ಟು ಗಾಡಿ ಜೊತೆಗೇನೆ ಓಡೋಡ್ಕೋತ ಬಂದು ಗೆಳೆಯರು ಹಿಂದುಳಿದು ಕಣ್ಣು ತುಳುಕ್ತಾ ನಿಂತಿದ್ದ ಸರೋಜಕ್ಕ, ಆಕೆ ಗೆಳತಿಯರು ದೂರ ಆದರು. ಮುಂದೆ ಧಾರವಾಡ ಸ್ಟೇಷನ್ನು, ಯೂನಿವರ್ಸಿಟಿ, ಬಾರಕೋಟ್ರಿ ಎಲ್ಲ ಹಿಂದೆ ಹಿಂದೆ ಸರಿದು. ಆದ್ರ ಧಾರವಾಡ ಪ್ಲಾಟ್ಫಾರ್ಮ್ ಮೇಲೆ ಬೃಹತ್ ಗಾತ್ರದ ಲೋಹದ ಕಂಬಕ್ಕೆ ಆತುಕೊಂಡು ನಿಂತಿದ್ದ ನಮ್ಮ ಬುದಿ ತಂದಿ ಮಾತ್ರ ನನ್ನ ಜೊತೆಗೇ ಬಂದು ಬಿಟ್ಟು. ಅವತ್ತ ರೈಲ್ವೆ ಡಬ್ಬಿಯೊಳಗ ತರತರದ ಜನ ತುಂಬಿದ್ರು. ಬಿಕ್ಕೆಯವರು, ಹಾಕರ್ಸು ಕಂಠ ಶೋಷಣೆ ನಡೆಸಿದ್ರು. ಕಿಟಕಿ ಆಚೆಗೆ ನಾಗಲಾವಿ, ಕಂಬಾರ್ಗಣನಿ, ಆಚೆಗೆ ಅಣ್ಣಾವರದ ಜಂಗಲ್ಲು ಚಾಚಿಕೊಳ್ಳಿಕ್ಕೆ ಹತ್ತಿತ್ತು. ನನಗ ಇದ್ಯಾವುದ್ರ ಮೇಲೂ ಲಕ್ಷ್ಯ ಇದ್ದಿದ್ದಿಲ್ಲ. ನಾನು ಧಾರವಾಡ ಸ್ಟೇಷನ್ ಮೇಲೆ ಬಿಟ್ಟು ಬಂದ ಆ ಮುದಿ ಜೀವಕ್ಕ ಆರ್ಥನಾಗಿ, ದೀನನಾಗಿ ಕೇಳಿಕೊಳ್ಳಿಕ್ಕಿದ್ದೆ. ಅಪ್ಪ, ಅಪ್ಪ, ಈ ದೈನ್ಯ, ಈ ಕಾರುಣ್ಯ ನಿಮಗೊಪ್ಪೋದಿಲ್ಲಪ್ಪ. ನೀವು ಮೊದಲಿನಂಗ ಉಗ್ರರಾಗಿ ಇರ್ಬೇಕಪ್ಪ. ನೀವು ಹಿಂಗ ಸಣ್ಣ ಮಾರಿ ಮಾಡಿ ಕಣ್ಣೀರು ಹಾಕಿದ್ರ ಅದು ನಮ್ಮ ಮನೆತನಕ್ಕೆ ಒಳ್ಳೇದಲ್ಲಪ್ಪ. ನೀವೇನೇನು ಬಿಲ್ಕುಲ್ ಚಿಂತೆ ಮಾಡ್ಬೇಡ್ರಪ್ಪ. ನಾ ಹೊತ್ತು ಊಟ ತಿಂಡಿ ಮಾಡ್ಕೋತಾ ಪ್ರಕೃತಿ ಸಂಭಾಳಿಸ್ತೇನಪ್ಪ. ಕಾಳಜಿ ಮಾಡ್ಬೇಡಪ್ಪ. ಯಾವುದೇ ಕಾರಣಕ್ಕೂ ನಿನ್ನ ಹೆಸರಿಗೆ ಕಳಂಕ ಬರೋಂಗ, ಮನೆತನದ ಮರಿ ಅದಕ್ಕೆ ಧಕ್ಕೆ ಬರ್ದಂಗ ಬದುಕ್ತೇನಪ್ಪ. ನಿಮ್ಮಿಬ್ಬರನ್ನು ಮೊಪ್ಪಿನ ಕಾಲಕ್ಕ ಗಿಣಿ ಸಾಕ್ತಂಗ್ ಸಾಕ್ತೇನಪ್ಪ. ಅಕ್ಕನ ಲಗ್ನ ಮಾಡೋಣಪ್ಪ. ನಾ ದುಡ್ಡು ಕಳಿಸ್ತೇನಪ್ಪ. ನೀ ಏನೇನು ಅಗದಿ ಬಿಲ್ಕುಲ್ ಚಿಂತೆ ಮಾಡಬೇಡಪ್ಪ. ನಾ ಮುಂಬೈಗೆ ಹೋದ್ ಕೂಡ್ಲೆ ತಲೆ ಬೋಳಿಸ್ಕೊತೇನಪ್ಪ. ಅದೆಲ್ಲ ಹಳೇ ಕಥೆ.
ಸರೋಜಕ್ಕನ ಲಗ್ನ ಆತು, ಆಕಿನ ಹುಬ್ಳಿ ಕೊಟ್ವಿ. ಈಗ ಗಂಡ ಹೆಂಡತಿ ಇಬ್ರು ಪರದೇಶದಾಗ ಹೋಗಿ ಕೂತ್ ಬಿಟ್ಟಾರ. ಸುದ್ದಿಲ್ಲ, ಸುಖ ದುಃಖಿಲ್ಲ. ಅದಾದ 8-10 ವರ್ಷದಾಗ ಅಪ್ಪ ಅವ್ವ ಇಬ್ರು ಹೋಗ್ಬಿಟ್ರು. ಈಗ ನಾನು, ನನ್ನ ಹೆಂಡತಿ, ಮಕ್ಕಳು ಎಲ್ಲರೂ ಕೂಡಿ ಹಿರಿಯರ ಶ್ರಾದ್ದ ಕರ್ಮಗಳನ್ನು ಮಾಡ್ತೀವಿ. ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ನನ್ನ ತಂದೆಯವರ ಶ್ರಾದ್ದದ ದಿನ. ವೈದಿಕರು ಏನೇನೋ ಮಣಮಣ ಮಂತ್ರ ಅಂತಾರ. ಶ್ರದ್ಧೆಯಿಂದ ಮಾಡೋದ ಶ್ರಾದ್ದ ಅಂತಾರ. ಎಳ್ಳು ನೀರಿನ ತರ್ಪಣ ಬಿಡ್ರಿ ಅಂತಾರ. ಪ್ರತಿ ಮಾಘ ಮಾಸ ಶುಕ್ಲ ಪಕ್ಷ ದ್ವಾದಶಿ ದಿವಸ ಧಾರವಾಡ ಸ್ಟೇಷನ್ ಮೇಲೆ ಬೃಹತ್ ಗಾತ್ರದ ಲೋಹದ ಕಂಬಕ್ಕೆ ಆತುಕೊಂಡು ನಿಂತು ದೋತ್ರ ಚಿಂಗಲ್ಲೇ ಕಣ್ಣುರ್ಸ್ಕೋತ ನಿಂತಿದ್ದ ನಮ್ಮ ಮುದಿ ತಂದೆಯವರ ನೆನಪು ತೀವ್ರವಾಗಿ ಬರ್ತದ. ಅವರನ್ನು ನೆನೆಯುವುದೇ ನಾನು ತೋರುವ ಶ್ರದ್ಧೆ. ಆಗ ನನ್ನ ಕಣ್ಣಂಚಲ್ಲಿ ಬರುವ 2 ಹನಿ ತರ್ಪಣ. ತಂದೆಯೆಂಬೋ 2 ಅಕ್ಷರದೊಳಗ, ತಂದೆಯೆಂಬೋ 2 ಅಕ್ಷರದೊಳಗ, ತಂದೆಯೆಂಬೋ 2 ಅಕ್ಷರದೊಳಗ. ಹೆಗಲ ಮೇಲೈತು ಹೆಗಲ ಮೇಲೈತು ತಂದೆಯೆಂಬು 2 ಅಕ್ಷರದೊಳಗ, ತಂದೆಯೆಂಬು 2 ಅಕ್ಷರದೊಳಗ ಅಡಗಿ ಕೊಂದೈತೋ ಈ ಜಗ, ಅಡಗಿ ಕೊಂದೈತೋ ಈ ಜಗ, ಅಡಗಿ ಕೊಂದೈತೋ ಈ ಜಗ. ಮಗ, ಅಪ್ಪ, ಅಲ್ಲ ಹೋಗಮ್ಮ, ಹ, ಅಂಬಾರಿ ಹೋಗೋಣ. ಹ. ಆನೆ ಬಂತೊಂದಾನೆ, ಆನೆ ಬಂತೊಂದಾನೆ, ಯಾವ ಊರ ಆನೆ, ಯಾವ ಊರ ಆನೆ, ಬಿಜಾಪುರದಾನೆ, ಇಲ್ಲಿಗೇಕೆ ಬಂತು, ಬಿಜಾಪುರದಾನೆ ಇಲ್ಲಿಗೇಕೆ ಬಂತು. ಅಪ್ಪ, ಯಾಕೆ ಬಂತು? ದಾರಿ ತಪ್ಪು ಬಂತು. ಆನೆ ಬಂತೊಂದಾನೆ, ಆನೆ ಬಂತೊಂದಾನೆ, ಯಾವ ಊರ ಆನೆ, ಯಾವ ಊರ ಆನೆ. ಆನೆ ಬಂತೊಂದಾನೆ, ಆನೆ ಬಂತೊಂದಾನೆ.